ಬೇಕು ಆಫೀಸಲ್ಲಿ ಯಾರಾದ್ರೂ ಯೂಸ್ ಮಾಡ್ತೀರಾ ಅಂತಂದ್ರೆ ನೋಡಿ ಈ ತರ ಬ್ಯಾಗ್ ತಗೋಬಹುದು. ಸೊ ದಿಸ್ ಇಸ್ ಮೈ ಫಸ್ಟ್ ಲಕ್ಸುರಿ ಬ್ಯಾಗ್. ನಾನು ಅನ್ಕೊಂಡಿದ್ದೆ ಬಟ್ ಅದಿಷ್ಟು ಬೇಗ ಸಿಗುತ್ತೆ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಹಿಂಗೆ ಓಕೆ, ಯೂಸ್ ದ ಪ್ಯಾಕೇಜ್. ನಿಜವಾಗ್ಲೂ ಯಾರು ಹೇಳ್ಕೊಟ್ಟಿಲ್ಲ. ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ ಆಫ್ MG. ಆಕ್ಚುಲಿ ಇಟ್ಸ್ ಸಚ್ ಅ ರ್ಯಾಂಡಮ್ ವ್ಲಾಗ್. ಏನು ಪ್ಲಾನ್ ಇರಲಿಲ್ಲ, ಬಟ್ ಸಡನ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ನಮ್ಮ ಪುಟಾಣಿ ನಮ್ಮ ಮನೆಗೆ ಬಂದಿದ್ದಾಳಲ್ವಾ, ಅವಳ ಜೊತೆ ಸೇರಿಕೊಂಡು ಒಂದು ಕೆಲವು ತುಂಟಾಟ ಮಾಡಿಕೊಂಡು ವ್ಲಾಗ್ ಮಾಡೋಣ ಅಂತಿದ್ದೀನಿ. ಆ್ಯಂಡ್ ಆಲ್ಸೋ ಇಟ್ಸ್ ಲೈಕ್ ಅನ್ಬಾಕ್ಸಿಂಗ್ ಮೈ ಫ್ಯೂ ಬ್ಯಾಗ್ಸ್, ಅದನ್ನು ಕೂಡ ಮಾಡೋಣ ಅಂತಿದ್ದೀನಿ. ಯಾ ಲೆಟ್ಸ್ ಗೆಟ್ ಸ್ಟಾರ್ಟ್. ಇಲ್ಲಿ ನಮ್ಮ ಪುಟಾಣಿ ರೆಡಿ ಆಗಿ. ಪುಟಾಣಿ ಲೆಟ್ಸ್ ಗೋ ಮಗಳೇ, ಹೋಗೋಣ. ಅವಳಿಗೆ ಫೋನ್ ಬೇಕೀಗ. ಹೋಗೋಣ ನಂಗೆ ಹ್ಯಾಂಡ್ ಶೇಕ್ ಮಾಡು. ಓಕೆ ಲೆಟ್ಸ್ ಗೋ. ಹೊರಡೋಣ. ಓಕೆ, ಪುಪ್ಪಮ್ಮ ಬಾಯ್ ಹೇಳಿ. ಪುಪ್ಪಮ್ಮ ಬಾಯ್ ಹೇಳಿ. ಅದು ಶರ್ಟ್ ಕೆಳಗೆ ಬಿಡಿ, ಶರ್ಟ್ ಕೆಳಗೆ ಬಿಡ್ಬೇಕು. ಪುಪ್ಪಮ್ಮಗ್ ಬಾಯ್ ಹೇಳಿ ಬೇಗ. ಪುಪ್ಪಮ್ಮ ಬಾಯ್ ಏನು ಅಲ್ಲಿ ಪುಪ್ಪಮ್ಮಂಗೆ ಹೇಳು ಮಗಳೇ. ಓಕೆ ಲೆಟ್ಸ್ ಗೋ, ಹೋಗೋಣ. ಬಾಯ್. ನೋಡಿಲಿ ಕೈ ಕಿತ್ಕೋತಾ ಇದ್ದಾಳೆ ಗೈಸ್. ಅವಳು ಇವಾಗ ಸ್ನಾನ ಮಾಡ್ಕೊಂಡಿದ್ದಾಳೆ, ಅದಕ್ಕೆ ದೇವ್ರ ಮನೆಗೆ ಈಗ ಹೂ ಮಡಿಸ್ಬೇಕಂತೆ. ಆಗ್ಲಿಂದ ನಂಗೊಂದು 10 ಸಲ ಹೇಳಿದ್ದಾಳೆ, ಚಿಕ್ಕಿ ಹೂ ಮಡ್ಸು ಅಂತ. ಮಗಳೇ ಏನ್ ಮಾಡ್ತಿದ್ಯಾ ಮಗಳೇ? ಯಾರು ಹೇಳ್ಕೊಟ್ಟಿಲ್ಲ, ಅವಳೇ ಎಲ್ಲಾನು ಮಾಡ್ತಾಳು. ಸರಿ ಮಗಳೇ, ಏನ್ ಮಾಡ್ತಿದ್ಯಪ್ಪ? ಹೂ ಮಚ್ಚು ಮಗಳೇ. ಆಯ್ತು, ಅಲ್ಲಿ ಇನ್ನೂ ಜಾಸ್ತಿ ಇದೆ, ತಗೋ ಇಲ್ಲಿ. ಹೂ ಮಚ್ಚ ಏನ್ ಮಾಡ್ತೀಯ ಪಾಪ? ಮಾಮಿ ಆಯ್ತು. ನೆಕ್ಸ್ಟ್ ಅಯ್ಯೋ ದೇವ್ರೆ, ಇದೆಲ್ಲ ಯಾರು ಹೇಳ್ಕೊಟ್ಟಿದ್ದು ಪಾಪ ನಿಂಗೆ? ಪುಪ್ಪಮ್ಮ ಎಲ್ಲಿಗೆ ಹೊರಟೆ? ಆಯ್ತಮ್ಮ, ಮಾಮಿ ಕೈ ಮುಗ್ಬಿಡು. ಸರಿ ಹೊರಡೋಣ, ಲೇಟ್ ಆಗುತ್ತೆ. ಮಾಮಿ ಕೈ ಮುಗಿ ಅಲ್ಲೇ. ಈ ಕಡೆ ತಿರ್ಗೋ, ಇಲ್ಲಿ ಸಾಕು. ಮಾಮಿಗೆ ಹೂವ ಸಾಕಂತೆ, ಕೈ ಮುಗಿ ಮಾಮಿಗೆ. ಅಡ್ಬೀಳು ಬೇಗ ಮಗ್ಲೇ. ಜರಿ ಅಡ್ಬೀಳಪ್ಪ. ಅಯ್ಯೋ ದೇವ್ರೇ ಗೈಸ್, ನೋಡಿ ಗೈಸ್. ಸಾಕು, ಡನ್. ಹೊರಡೋಣ. ನಿಜವಾಗ್ಲೂ ಯಾರು ಹೇಳ್ಕೊಟ್ಟಿಲ್ಲ ಗೈಸ್, ಎಲ್ಲಾನು ಅವಳೇ ಮಾಡ್ತಿರೋದು. ಐ ಸ್ವೇರ್. ಪಾಪ ಸಾಕು ಜರಿ ಮಗ್ಲೇ, ಲೇಟ್ ಆಗತ್ತೆ. ಬಾ, ಓಕೆನಾ? ಏನ್ ತಗೋಬರ್ತೀಯ ಮಗ್ಲೇ? ಸಾಂಬಾರ್ ಸೊಪ್ಪು ಕಣೆ. ಸಾಂಬಾರಾ? ಓಕೆ ಲೆಟ್ಸ್ ಗೋ. ನಾನು ನಮ್ಮ ಪುಟಾಣಿ ಇವಾಗ ಚಿಕನ್ ತರಕ್ಕೆ ಅಂತ ಬಂದಿದ್ವಿ. ನಮ್ಮ ಪುಟಾಣಿ ಎದ್ರುಕೊಳ್ತಾ ಇದ್ದಾಳೆ. ಪುಟಾಣಿ ಯಾಕೆ ಎದ್ರುಕೊಳ್ಳೋದು? ಇಲ್ಲೇ ಹಂಗೆ ಫ್ರೆಂಡ್ಲಿ ಬಜಾರ್ಗೆ ಹೋಗ್ಬಿಟ್ಟು ನಮ್ಮ ಪುಟಾಣಿ ಏನಾದರೂ ಚಾಕ್ಲೇಟ್ ಕೊಡಿಸ್ತೀನಿ. ಸೊ ಲೆಟ್ಸ್ ಗೋ. ಫ್ರೆಂಡ್ಲಿ ಬಜಾರ್ ಹೋಗೋಣ. ಹೋಗೋಣ. ಲೆಟ್ಸ್ ಗೋ. ಕೆಳಗೆ ಇಳಿತಾ ಇಲ್ಲ. ಅವಳಿಗೆ ಬಿಸ್ಕೆಟ್ ಬೇಕಂತೆ, ತಗೊಂಡಿದ್ದಾಳೆ. ಇನ್ನೇನು ಬೇಕು ಮಗ್ಳ? ಕಬಾಬ್ ಮಸಾಲ ತಗೋತೀಯಾ? ಚಿಕನ್ ಕಬಾಬ್ ಮಸಾಲ. ಅದು ಬಾ, ಈ ಕಡೆ ಬಾ. ಅಲ್ಲೋ ಆ ಕಡೆ ಹೋಗೋಣ, ಚಾಕಿ ಸೆಕ್ಷನ್ಗೆ. ಇಲ್ಲಿ ನೋಡಿ, ಇಲ್ಲಿ ಹೆಂಗ್ ಇಟ್ಕೊಂಡಿದ್ದಾಳೆ. ಸಾಕಾ ಚಾಕಿ? ಖುಷಿ ಆಯ್ತಾ? ಥ್ಯಾಂಕ್ಸ್ ಹೇಳು. ಬಾ, ಕೋಳಿ ಏನಾಗಿದೆ ನೋಡ್ಕೊಂಬರೋಣ. ನೋಡಿ ಇಲ್ಲಿ ಅವಳನ್ನ. ಬನ್ನಿ ಬಾ, ಹತ್ತು ಬೇಗ. ಓಕೆ ಗೈಸ್, ನಾನು ನಮ್ಮ ಪುಟಾಣಿ ಚಿಕನ್ ಎಲ್ಲ ತಗೊಬಂದು ಚಿಕನ್ ಮಾಡಕ್ ಕೊಟ್ಟು ಬಂದಿದ್ದೀವಿ ಅಲ್ವಾ ಪುಟಾಣಿ? ಹೌದು. ಸೊ ಇವಾಗ ನಾನು ಮತ್ತೆ ನನ್ನ ಪುಟಾಣಿ ನಾವು ಒಂದು ಬ್ಯಾಗ್ ತಗೊಂಡಿದ್ದೆ ಇವಾಗ ರೀಸೆಂಟಾಗಿ. ಸೊ ಅದನ್ನ ಅನ್ಬಾಕ್ಸ್ ಮಾಡ್ತಾ ಇದೀವಿ. ಓಕೆನಾ? ಅನ್ಬಾಕ್ಸ್ ಮಾಡೋಣ ಮಗಳೇ. ಓಕೆ ಡನ್. ಸೊ ಇಲ್ಲಿದೆ ನೋಡಿ, ತಗೋ ಮಗಳೇ ಇದು ಪ್ಯಾಕೇಜ್. ಸೊ ಇಲ್ಲಿದೆ, ಆಲ್ರೆಡಿ ಸೀಲ್ ಓಪನ್ ಆಗಿದೆ. ಸೊ ಬ್ಯಾಗ್ ಇನ್ನ ತೆಗ್ದಿಲ್ಲ. ವಿರಾಜಿಯೋ ಇಂದ ಒಂದು ಬ್ಯಾಗ್ನ ಆರ್ಡರ್ ಮಾಡಿದೆ ಮಿಂತ್ರಾದಲ್ಲಿ. ಬಾ ಮಗಳೇ ಕುತ್ಕೋ. ಒಂದು ಬ್ಯಾಗ್ನ ಆರ್ಡರ್ ಮಾಡಿದೆ. ಸೊ ಈಗ ಅನ್ಬಾಕ್ಸ್ ಮಾಡೋಣ ಮಗಳೇ. ಓಪನ್ ಮಾಡು. ಓಪನ್. ಬ್ಯಾಗ್ ಇಲ್ಲೇ ಇದೆ. ಓಕೆ, ಯೂಸ್ ದ ಪ್ಯಾಕೇಜ್. ಓಕೆ, ಇದು ರಿಮೂವ್ ಮಾಡೋಣ. ಪ್ಲೀಸ್ ಓಪನ್ ಮಾಡಿಲ್ಲ. ಓಪನ್ ಮಾಡಿ, ರಿಮೂವ್ ಮಾಡಿ. ಎಲ್ಲ ಮಿಸ್ಅಪ್ ಮಾಡಬೇಕು. ಹಿಂಗೆ. ಓಕೆ, 1 2
My God, guys, finally the bag is here. ಸೊ ನನಗೆ ಹೊರಗೆಲ್ಲ ಹೋದಾಗ ಒಂದು ಬ್ಯಾಗ್ ಬೇಕಿತ್ತು ಕ್ಯಾರಿ ಮಾಡೋಕ್ಕೆ, ಅದಕ್ಕೋಸ್ಕರ ಈ ಕಂಪ್ನಿದು ಬ್ಯಾಗ್ ಆರ್ಡರ್ ಮಾಡಿದ್ದೆ. ಸೊ ಯಾ ಬಿಚ್ಚಿ ಹ್ಯಾವ್ ಅ ಲುಕ್ ವಿಚ್ ಇಸ್ ವೆರಿ ಕ್ಯೂಟ್. ನಮ್ಮ ಪುಟಾಣಿ ಇಟ್ಕೊಂಡು ನಂಗೆ ವಿಡಿಯೋ ಮಾಡೋಕ್ಕಾಗಲ್ಲ ಗೈಸ್. ಓಕೆ, ದಿಸ್ ಇಸ್ ದ ಬ್ಯಾಗ್, ನೋಡಿಬಿಡಿ, ದಿಸ್ ಇಸ್ ದ ಬ್ಯಾಗ್. ಯಾ ವಿಡಿಯೋಗೆ ಎಷ್ಟು ಜಸ್ಟಸ್ ಮಾಡ್ತಿದೆ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನಮಗೆ ಬಂದುಬಿಟ್ಟು 4499 ಇದೆ, ಬಟ್ ಆನ್ಲೈನಲ್ಲಿ ಕಮ್ಮಿ ಪ್ರೈಸ್ ಇದೆ. ಸೊ ನೀವೇನಾದರೂ ಹುಡುಕ್ತಾ ಇದ್ದರೆ ನೋಡಿ ತೊಗೊಳ್ಳಿ. ಲಾಂಗ್ ಬೆಲ್ಟ್ ಕೂಡ ಇದೆ, ನೀವೇನಾದರೂ ಲಾಂಗ್ ಹಾಕೋಬೇಕು ಅಂತಂದರೆ ಹಾಕೋಬೋದು, ಅಥವಾ ಈ ಥರ ಯೂಸ್ ಮಾಡೋದಿದ್ರು ಮಾಡ್ಬೋದು. ಆ್ಯಂಡ್ ಒಳಗಡೆ ಇಷ್ಟು ಸ್ಪೇಸ್ ಇದೆ. ಸೊ ಯಾ ಹಿಂಗಿದೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಈ ಬ್ಯಾಗ್ ತೊಗೊಳೋಕ್ಕಿಂತ ಮುಂಚೆ ನನಗೆ ಒಂದು MK ಬ್ಯಾಗ್ ತೊಗೊಳ್ಳೋಣ ಅಂತ ತುಂಬ ಆಸೆ ಇತ್ತು. ಬಟ್ ಏನು ಅನ್ಕೋಣ ಅಂದರೆ ಓಕೆ ಫೈನ್, ಯಾವಾಗಲಾದರೂ ತುಂಬ ಅಮೌಂಟ್ ಇದ್ದಾಗ ತೊಗೊಳ್ಳೋಣ, ಸುಮ್ಮನೆ ಈಗ ಇನ್ವೆಸ್ಟ್ಮೆಂಟ್ ಬೇಡ, ಯಾಕಂದರೆ ಅಣ್ಣನ ಎಂಗೇಜ್ಮೆಂಟ್ ಬಂತು, ಖರ್ಚುಗಳೆಲ್ಲ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಆ್ಯಂಡ್ ಅಕ್ಕನೂ ಅದೇ ಹೇಳಿದ್ಲು, ಸುಮ್ಮನೆ ಈಗ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಬೇಡ, ಬ್ಯಾಗ್ ಸಿಗಲ್ಲ, ಅದ್ರ ಬದಲು ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೊ ಅಂತ. ಸೊ ಅದಕ್ಕೋಸ್ಕರ ಹಂಗೆ ಅಂದ್ಕೊಂಡು ಸುಮ್ಮನಾಗಿದೆ, MK ಬ್ಯಾಗ್ ಏನು ತೊಗೊಳೋದು ಬೇಡ ಅಂತ. ಬಟ್ ಆಕ್ಸಿಡೆಂಟ್ಲಿ ಹೆಂಗೆ ಅಂತಂದರೆ ಎಂಥ ಕೋಇನ್ಸಿಡೆನ್ಸ್ ಅಂತ ಅಂದರೆ ನಮ್ಮ ಅಣ್ಣ ನನಗೆ MK ಬ್ಯಾಗ್ನ ತಂದುಕೊಟ್ಟಿದ್ದಾನೆ. ಸೊ ಮೈ ಗಾಡ್, ಐ ಜಸ್ಟ್ ಕಾಂಟ್ ಬಿಲೀವ್. ನಾನು ಅಂದ್ಕೊಂಡಿದ್ದೆ, ಬಟ್ ಅದಿಷ್ಟು ಬೇಗ ಸಿಗುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಸೊ ಫೈನಲಿ ಮೈ ಫಸ್ಟ್ ಲಗ್ಸ್ ಬ್ಯಾಗ್ ಈಸ್ ಹಿಯರ್. ಸೊ MK ಆ್ಯಕ್ಚುಲಿ ಅಮ್ಮ ಬ್ಯಾಗ್ ಒಳಗೆ ಇಟ್ಬಿಟ್ಟಿದ್ದು ಸ್ವಲ್ಪ ಹಂಗಾಗ್ಬಿಟ್ಟಿದೆ. ಸೊ ದಿಸ್ ಇಸ್ ಮೈ ಫಸ್ಟ್ ಲಕ್ಸುರಿ ಬ್ಯಾಗ್ MK. ಐ ಆಮ್ ಹ್ಯಾಪಿ. ಸೊ ಇದ್ರ ಕವರ್ ಎಲ್ಲ ಎಷ್ಟಾಗ್ಬಿಟ್ಟಿದೆ ಗೈಸ್, ಟ್ಯಾಗ್ ಆಗಿರ್ಬೋದು ಎಲ್ಲದು. ಬಟ್ ಯಾ ದಿಸ್ ಇಸ್ ಮೈ ಬ್ಯಾಗ್. ಆ್ಯಂಡ್ ಆಲ್ಸೋ ಅದಕ್ಕೆ ಲಾಂಗಾಗಿ ಹಾಕೋಬೇಕು ಅಂತಂದರೆ ಈ ಥರ ಒಂದು ಬೆಲ್ಟ್ ಕೂಡ ಇದೆ. ಪಾಪ ನಿಂಗೆ ಯಾವ್ದು ಇಷ್ಟ ಆಯಿತು ಮಗಳೇ? ಇದು ಇಷ್ಟ, MK ಬ್ಯಾಗ್ ಇಷ್ಟ ಆಯ್ತಂತೆ. ಸೊ MK ಬ್ಯಾಗ್ ತಗೋಬೇಕು ಅಂದ್ಕೊಂಡಿದ್ದೆ, ಅದು ನೋಡಿದ್ರೆ ಈ ರೀತಿ ಸಿಕ್ತು. ಆ್ಯಂಡ್ ಇನ್ನೊಂದು ಪುಟಾಣಿ ಬ್ಯಾಗ್ನ ತೋರಿಸ್ತೀನಿ ಇದ್ರ ಜೊತೆನೆ. ಸೊ ಇಲ್ಲಿ ನೋಡಿ, ಇಲ್ಲಿ ಚೆರಿ ಲೇಡಿ. ಸೊ ಈ ಥರ ಒಂದು ಏನಾದರೂ ಸ್ಟೈಲಿಶ್ ಆಗಿ ಯೂಸ್ ಮಾಡ್ಬೋದು. ಸೊ ಇದೊಂದು ಬ್ಯಾಗ್ ಕೂಡ ಇದೆ. ಆ್ಯಂಡ್ ಯಾ ಇದೊಂದು. ಆ್ಯಂಡ್ ಆಲ್ಸೋ ಅದೇ RCB ಮ್ಯಾಚ್ಗೆ ಹೋಗ್ಬೇಕಾದ್ರೆ ನಾನು ಹಾಕೊಂಡಿದ್ನಲ್ಲ ಬ್ಲ್ಯಾಕ್ ಬ್ಯಾಗು, ಅದು ವೆರಿ ಅಫೋರ್ಡಬಲ್. ಐ ಗೆಸ್ 200 ಅಷ್ಟೇ ಪೇ ಮಾಡಿದ್ದು. ಬಟ್ ಆ ಬ್ಯಾಗ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಡೈಲಿ ಯೂಸಿಗೆ ಎಲ್ಲಿಗಾದರೂ ಹೊರಗೆ ಹೋಗ್ಬೇಕಿದ್ರೆ ಅದು ಕಳೆದೋಯ್ತು, ಮತ್ತೆ ಆರ್ಡರ್ ಮಾಡ್ತೀನಿ ಅದೇ ಥರ ಬ್ಯಾಗ್ ನನಗೆ ಬೇಕು. ಸೊ ಅದೊಂದು ರೀಸೆಂಟ್ ಪರ್ಚೇಸಲ್ಲಿದೆ. ಆ್ಯಂಡ್ ಅದು ಬಿಟ್ಟರೆ ಇನ್ನೊಂದು ಇದು ಅಷ್ಟೇ ನಾರ್ಮಲ್, ನಿಮ್ಗೆ ಡೈಲಿ ಯೂಸಿಗೆ ಏನಾದರೂ ಬೇಕು, ಆಫೀಸಲ್ಲಿ ಯಾರಾದರೂ ಯೂಸ್ ಮಾಡ್ತೀರಾ ಅಂತಂದರೆ ನೋಡಿ ಈ ಥರ ಬ್ಯಾಗ್ ತೊಗೋಬೋದು. ಇದು ನಾನು ಎಲ್ಲಾದರೂ ಹೊರಗೆ ಹೋಗ್ತಿರ್ತೀನಲ್ಲ ಶೂಟ್ಸ್ಗೆಲ್ಲ, ಆವಾಗ ಇದು ತೊಗೊಂಡು ಹೋಗ್ತೀನಿ. ದಿಸ್ ಈಸ್ ಆಲ್ಸೋ ವೆರಿ ಅಫೋರ್ಡಬಲ್. ಸೊ ತೊಗೊಳ್ಳೋದಿದ್ರೆ ನೀವು ತೊಗೊಳ್ಳಿ, ಲಿಂಕ್ ಬೇಕಾದರೆ ಕೇಳಿ ಕಾಮೆಂಟ್ ಸೆಕ್ಷನಲ್ಲಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಆ್ಯಂಡ್ ಯಾ ಬ್ಯಾಗ್ ಇಲ್ಲ ಅಂದ್ಕೊಳ್ತಿದ್ದೆ. ಒಂದು ಆ್ಯಕ್ಚುಲಿ ನನ್ನ ಹತ್ರ ಜಾಸ್ತಿ ಬ್ಯಾಗ್ ಇರಲಿಲ್ಲ, ಬಟ್ ಸಡನ್ನಾಗಿ ಒಂದು 3-4 ಈ ಥರ ಎಲ್ಲ ಅಸೆಂಬಲ್ ಆಗೋಗ್ಬಿಡ್ತು. ಇನ್ನೊಂದು 2 ತೊಗೋಬೇಕು ಅಂತ ಆಸೆ ಇದೆ. ಒಂದು ತುಂಬ ದೊಡ್ಡದು ಲೈಕ್ ಟೋಟ್ ಬ್ಯಾಗ್, ಏನಾದರೂ ತುಂಬ ಹೆವಿ ಥಿಂಗ್ಸ್ನೆಲ್ಲ ಕ್ಯಾರಿ ಮಾಡಬೇಕು ಅಂತಂದರೆ ತೊಗೊಳ್ಳೋಣ. ಅದನ್ನೂ ಮಿರಾಜಿಯೋಲ್ಲೇ ತೊಗೊಳ್ಳೋಣ ಅಂದ್ಕೊಂಡೆ, ಆರ್ ಆಲೆನ್ಸೋಲಿ ತೊಗೊಳ್ತೀನಿ. ಆ್ಯಂಡ್ ನಮ್ಮ ಪುಟಾಣಿಗೂ ಒಂದು ಬ್ಯಾಗ್ ತೊಗೊಬಂದಿದ್ದೀನಿ, ಬಟ್ ಅವಳು ಅದು 100ರಲ್ಲಿ ಇಟ್ಟಿದ್ದಾಳೆ ಅಲ್ವಾ ಮಗಳೇ? ನಿಮ್ಮ ಪುಟಾಣಿ ಬ್ಯಾಗ್ ನಿಂದು ಎಲ್ಲಿದೆ ಮಗಳೇ ಅದು? ಹಾಂ, ಅವಳಿಗೆ ಮಾತಾಡ್ತಿಲ್ಲ, ಊಟ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾಳೆ. ಓಕೆ, ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೊಂದು ಹೊಸ ಡಿಫ್ರೆಂಟ್ ವ್ಲಾಗಲ್ಲಿ ನಾನು ನಮ್ಮ ಪುಟಾಣಿ ಇಬ್ಬರು ಕಾಣಿಸ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಮಾಡು ಮಗಳೇ, ಬಾಯ್. ಅಲ್ಲಿ ನೀಟಾಗಿ ಮಾಡಬೇಕು, ಬಾಯ್ ಮಾಡಿ, ಬಾಯ್. ಅವಳು ಊಟ ಮಾಡ್ತಿದ್ದಾಳೆ, ಅದಕ್ಕೆ ಹೇಳಕ್ಕಾಗ್ತಿಲ್ಲ, ಬಾಯ್.